ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಜರಿ ಮಾಡ್ತಿದೆಯಾ ಸರ್ಕಾರ? ಆರ್ಥಿಕವಾಗಿ ಸಬಲರಾಗಿರುವ ಮಹಿಳೆಯರನ್ನ ಫಿಲ್ಟರ್ ಮಾಡೋಕೆ ಪ್ಲಾನ್. 2 ಲಕ್ಷ ಮಹಿಳೆಯರನ್ನ ಕೈಬಿಡೋಕೆ ಅಗತ್ಯ ಸಂಬಂಧ ಮಾಹಿತಿ ಸಂಗ್ರಹ. ಮೊದಲು ಎನ್ಇಪಿ ರದ್ದು, ಈಗ 9 ವಿವಿಗಳನ್ನ ಬಂದ್ ಮಾಡೋ ನಿರ್ಧಾರ. ಮಾಜಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಜಾರಿಗೆ ತಂದಿದ್ದ ಯೋಜನೆಗಳೇ ಟಾರ್ಗೆಟ್. ತಮ್ಮನ್ನ ಸೋಲಿನ ಸೇಡು ತೀರಿಸಿಕೊಳ್ತಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಸಿಎಂ ಆಪ್ತ ಸಚಿವರು ಆಕ್ಟಿವ್ ಆಗಿದ್ರು, ಜಮೀರ್ ಅಹಮದ್ ಫುಲ್ ಸೈಲೆಂಟ್. ಸಿದ್ದು ಪರವೂ ಮಾತಾಡ್ತಿಲ್ಲ, ಡಿಸಿಎಂ ವಿರುದ್ಧವೂ ನಿಂತಿಲ್ಲ. ಡಿಸಿಎಂ ಹುದ್ದೆಗಾಗಿ ಮೌನಕ್ಕೆ ಮೊರೆ ಹೋಗಿದ್ದಾರಾ ಅನ್ನೋ ಚರ್ಚೆ. 2ನೇ ವಿಮಾನ ನಿಲ್ದಾಣ ತಂದು ವರ್ಚಸ್ಸು ವೃದ್ಧಿಸೋಕೆ ಕೈಪಡೆ ತಂತ್ರ. ಹಾಸನ ಏರ್ಪೋರ್ಟ್ ಪೂರ್ಣಗೊಳಿಸೋದಕ್ಕೆ ಕೇಂದ್ರದ ಮೊರೆ. ಕುಮಾರಸ್ವಾಮಿ ಒತ್ತಡ. ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಏರ್ಪೋರ್ಟ್ ವಾರ್. ಇಡಿ ಅಧಿಕಾರಿ ಅಂತ ಹೇಳಿ ರೇಡ್ ಮಾಡಿ 30 ಲಕ್ಷ ದರೋಡೆ ಪ್ರಕರಣ. ಸಿಂಗಾರಿ ಬೀಡಿ ಉದ್ಯಮಿ ಸುಲೈಮಾನ್ ಮನೆಯಲ್ಲಿ ನಡೆದಿದ್ದ ದರೋಡೆ. ಎಎಸ್ಐ ಸೇರಿ ಕೇರಳದ 4ರನ್ನ ಬಂಧಿಸಿದ ಮಂಗಳೂರು ಪೊಲೀಸರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.